ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ 2026ರಲ್ಲಿ 1207 ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನಿಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದರಲ್ಲಿ ಏನೇನು ಮುಖ್ಯವಾಗಿ ಚೇಂಜಸ್ ಆಗಿದೆ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತು ಒಂದೇ ಒಂದು ರಿಕ್ವೆಸ್ಟ್, ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ಥರದ ನೋಟಿಫಿಕೇಷನ್ಗಳನ್ನು ಬಿಟ್ಟಾಗ ನಿಮಗೆ ಅತಿ ಬೇಗನೆ ತಿಳಿಸ್ಕೊಡಲು ನಮಗೆ ಸಹಾಯವಾಗುತ್ತದೆ. ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡಿಕೊಳ್ಳೋಣ, ಓಕೆನಾ. ಮೊದಲನೇದಾಗಿ ನೋಡೋದಾದರೆ, ಕರ್ನಾಟಕ ಅಬಕಾರಿ ಇಲಾಖೆ 2026 1207 ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಕಾನಿಸ್ಟೇಬಲ್ ಹುದ್ದೆಗಳನ್ನು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತದೆ. ಇಷ್ಟರಲ್ಲೇ ಇದೊಂದು ನೋಟಿಫಿಕೇಶನ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡೋದಾದರೆ, ಮೊದಲನೇದಾಗಿ ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ವಿವರ ನೋಡೋಣ. ಪೋಸ್ಟ್ ಹೆಸರು ಬಂದು ಅಬಕಾರಿ ಕಾನಿಸ್ಟೇಬಲ್, ಓಕೆನಾ. ಹುದ್ದೆ ಸಂಖ್ಯೆ ಬಂದು ಇದು 942 ಹುದ್ದೆಗಳಾಗಿರುತ್ತೆ. ಇವರ ಸಂಬಳ ನೋಡೋದಾದರೆ ಸ್ಟಾರ್ಟಿಂಗ್ 21,400 ರೂಪಾಯಿಯಿಂದ 42,400 ರೂಪಾಯಿವರೆಗೂ ಸಂಬಳ ಕೊಡ್ತಾರೆ. ಆಮೇಲೆ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ನೋಡೋದಾದರೆ, ಈ ಹುದ್ದೆ ಸಂಖ್ಯೆ ನೋಡೋದಾದರೆ 265 ಹುದ್ದೆಗಳಾಗಿರುತ್ತೆ. ಇವರ ವೇತನ ಬಂದು 30,350 ರೂಪಾಯಿಯಿಂದ ಸ್ಟಾರ್ಟ್ ಆಗಿ 58,250 ರೂಪಾಯಿಗೆ ಕೊನೆಗೊಳ್ಳುತ್ತದೆ. ಮತ್ತು ಜಾಸ್ತಿನೂ ಆಗ್ಬೋದು ಇವರ ವೇತನ, ಇದು ನಿಗದಿ ಆಗಿರಲ್ಲ, ಓಕೆನಾ. ಮತ್ತು ಅಬಕಾರಿ ಕರ್ನಾಟಕ ಇಲಾಖೆ ನೇಮಕಾತಿ 2022ರ ಅರ್ಹತಾ ವಿವರಗಳನ್ನು ಕೊಟ್ಟಿರ್ತಾನೆ. ಇಲ್ಲಿ ವಿದ್ಯಾರ್ಹತೆ ನೋಡೋದಾದರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಯಾವುದೇ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿ ಇಲ್ಲಾಂದರೆ 12ನೇ ತರಗತಿ ಮತ್ತು ಪದವಿಯನ್ನು ಪಡೆದಿರಬೇಕು. ಅಂದರೆ ಕಾನಿಸ್ಟೇಬಲ್ಗೆ SSLC ಮತ್ತು ಸೆಕೆಂಡ್ PUC ಕೇಳ್ತಾರೆ. ಸಬ್ ಇನ್ಸ್ಪೆಕ್ಟರ್ಗೆ ಬಂದು ಪದವಿ ಡಿಗ್ರಿಯನ್ನು ಕ್ವಾಲಿಫಿಕೇಷನ್ ಕೇಳ್ತಾರೆ. ಡಿಗ್ರಿಯಲ್ಲಿ ನೀವು 50%, 30% ತೆಗೆದಿದ್ರೆ ಪರವಾಗಿಲ್ಲ, ಎಲ್ಲರೂ ಎಲಿಜಿಬಲ್ ಆಗಿರ್ತಾರೆ, ಓಕೆನಾ. ಮತ್ತು ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 38 ವರ್ಷ ಕೊಟ್ಟಿದ್ದಾನೆ. ಹಾಗೆ ವಯಸ್ಸಿನ ಸಡಿಲಿಕೆ ನೋಡೋದಾದರೆ 2A, 2B, 3A, 3B ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ ಬಂದು 38 ವರ್ಷಗಳಾಗಿರಬೇಕು, ಓಕೆನಾ. ಇಲ್ಲೇ 2A, 2B, 3A ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆಯನ್ನು ಕೋರಿದ್ದಾರೆ. ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇದೆ. ಮಾಜಿ ಸೈನಿಕ ಲೋಕೋಪಯೋಗಿ ಅಭ್ಯರ್ಥಿಗಳಿಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ. ಮತ್ತು ಸೂಚನೆ, ಕರ್ನಾಟಕ ಸರ್ಕಾರ ಇತ್ತೀಚಿನ ವಯೋಮಿತಿ ಸಡಿಲಿಕೆ ಅನ್ವಯಿಸುತ್ತದೆ. ಅಂದರೆ ರೀಸೆಂಟಾಗಿ ಏನು ವಯೋಮಿತಿಯನ್ನು ಹೊರಡಿಸಿತ್ತೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾರೆ, ಓಕೆನಾ. ಆಮೇಲೆ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ, ಸ್ಪರ್ಧಾತ್ಮಕ ಪರೀಕ್ಷೆ CBT ಅಂದರೆ OMR ಶೀಟ್ ಏನು ಶೇಡ್ ಮಾಡ್ತೀವಲ್ಲ ಅದು ಇರುತ್ತೆ. ಇದು KA ದವರು ಎಕ್ಸಾಮ್ ನಡೆಸ್ತಾರೆ. KPSC ಅವರು, KSPS ಅವರು ಯಾರು ನಡೆಸೋದಿಲ್ಲ. ಇದು KEA ಅವರಿಗೆ ಹ್ಯಾಂಡ್ ಓವರ್ ಆಗೋಗಿದೆ ಈ ಎಕ್ಸಾಮು, ಓಕೆನಾ. ಈ ಹಿಂದೆ ಯಾವ ರೀತಿ ಈ ಎಕ್ಸಾಮ್ಗೆ ಸಬ್ ಇನ್ಸ್ಪೆಕ್ಟರ್ಗೆ 2 ಪೇಪರ್ ಇರ್ತಾಯಿತ್ತು, ಅದು ಇರಲ್ಲ. ಒಂದೇ ಪೇಪರ್. PC-ಗೆ ಯಾವ ರೀತಿ ಎಕ್ಸಾಮ್ ನಡೆಯುತ್ತೋ ಅದೇ ರೀತಿ ಇದ್ರಿಗೂ ನಡೆಯುತ್ತೆ, ಓಕೆನಾ. ಸ್ಪರ್ಧಾತ್ಮಕ ಪರೀಕ್ಷೆ, ದೈಹಿಕ ಪರೀಕ್ಷೆ ಇರುತ್ತೆ, ವೈದ್ಯಕೀಯ ಪರೀಕ್ಷೆ ಇರುತ್ತೆ, ದಾಖಲಾತಿ ಪರಿಶೀಲನೆ ಇರುತ್ತೆ, ಓಕೆನಾ. ಮತ್ತು ಪರೀಕ್ಷಾ ಮಾದರಿ ನೋಡೋದಾದರೆ ಯಾವ್ಯಾವ ಬುಕ್ಗಳನ್ನು ಓದ್ಕೊಬೇಕು ಈ ಎಕ್ಸಾಮ್ಗೆ ಅಂತ ಅದನ್ನು ತಿಳಿಸ್ಕೊಡ್ತೀನಿ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮ ನನಗೆ ತುಂಬ ಸಿಗುತ್ತದೆ. ಹಿಂದಿನ ಪರೀಕ್ಷೆಗಳ ಪ್ರಕಾರ ಕೆಳಗಿನ ಮಾದರಿಯಾಗಿದೆ. ನೋಡೋಣ. ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಇತಿಹಾಸ, ಸಂವಿಧಾನ, ವಿಜ್ಞಾನ ಇಷ್ಟು ಓದ್ಕೊಬೇಕು. ಇದು 100 ಮಾರ್ಕ್ಸ್ ಎಕ್ಸಾಮ್ ಆಗಿರುತ್ತೆ, 200 ಇರಲ್ಲ ಇದು, ಓಕೆನಾ. ಒಂದೇ ಕ್ವಶನ್ ಪೇಪರು. PC-ಗೆ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೆಯುತ್ತೆ. ಇದು ಸಬ್ಜೆಕ್ಟ್ಗಳಾಗಿರುತ್ತೆ. ಇವು 4 ಓದ್ಕೊಬೇಕು. ಪ್ರಮುಖ ದಿನಾಂಕ ನೋಡೋದಾದರೆ, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇನ್ನೂ ಅವರು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿಲ್ಲ. ಶೀಘ್ರದಲ್ಲೇ ನವೀಕರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನಾನು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿದ್ದ ಮರುಕ್ಷಣವೇ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.